ಇದೊಂದು ಪಾಯಿಂಟು ನೆನಪಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟು ನೋಡಿ MCQs ಆನ್ ಕರ್ನಾಟಕಸ್ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ನು. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ ಆ್ಯಸ್ ಪರ್ ದ ಲೇಟೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಆಫ್ ಕರ್ನಾಟಕ ಪೋಸ್ಟ್ ನ್ಯೂ ಡಿಸ್ಟ್ರಿಕ್ಟ್ ಕ್ರಿಯೇಷನ್ಸ್. ಈಗ ಎಷ್ಟು ಡಿಸ್ಟ್ರಿಕ್ಟ್ ಇದ್ದಾವೆ, ಎಷ್ಟು ತಾಲೂಕಿದ್ದಾವೆ, ಹೋಬಳಿ ಇದ್ದಾವೆ ಅಂತ ಅಂದರೆ ನೋಡಿ 31 ಡಿಸ್ಟ್ರಿಕ್ಟು, 236 ಅಥವಾ 37 ಅಂತಾರೆ. ಸೊ 236 ಅಂತಲೇ ಹೋಗೋಣ. 747 ಹೋಬಳಿಗಳು. ಸೊ ಆನ್ಸರು ಬಿ ಆಗುತ್ತೆ. ಇದು ನೆನಪಲ್ಲಿ ಇಟ್ಕೋಬೇಕು. ಸಮ್ಟೈಮ್ಸ್ ಕೇಳ್ತಾರೆ ಇವೆಲ್ಲ ಡೈರೆಕ್ಟ್ 1 ಮಾರ್ಕ್ ಕ್ವಶನ್ಗಳು ಇದ್ದೇ ಇರುತ್ತೆ. ಫ್ಯಾಕ್ಟ್ ಕ್ವಶನ್ಸ್ಗಳು ಜಾಸ್ತಿ ಕೇಳೋವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಫೈನ್. ಹಾಗಿದ್ರೆ ನಂತರ ಕರ್ನಾಟಕ ಈಸ್ ಡಿವೈಡೆಡ್ ಇಂಟು ಹೌ ಮೆನಿ ರೆವೆನ್ಯೂ ಡಿವಿಷನ್ಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ಸ್? 3, 4, 5 ಅಂತಂದರೆ 4 ಅಲ್ವಾ. ಯಾವುದ್ಯಾವ ಡಿವಿಷನ್ ಅಂತಂದರೆ ಬೆಂಗಳೂರು ಡಿವಿಷನ್ನು, ಇನ್ನೊಂದು ಮೈಸೂರು ಡಿವಿಷನ್ನು, ಇನ್ನೊಂದು ಬೆಳಗಾವಿ ಡಿವಿಷನ್ನು, ಮತ್ತೊಂದು ಕಲಬುರಗಿ ಡಿವಿಷನ್ನು ಅಲ್ವಾ. ಸೊ ಇದು ಇಂಪಾರ್ಟೆಂಟ್ ಆಯಿತು. ನಂತರ ವಿಚ್ ಆಫ್ ದ ಫಾಲೋಯಿಂಗ್ ಡಿವಿಷನ್ಸ್ ಈಸ್ ನಾಟ್ ಆ್ಯನ್ ಅಡ್ಮಿನಿಸ್ಟ್ರೇಟಿವ್ ಆರ್ ರೆವೆನ್ಯೂ ಡಿವಿಷನ್ ಇನ್ ಕರ್ನಾಟಕ ಅಂದರೆ ಯಾವುದಂತಂದರೆ ಫಸ್ಟು ನೋಡಿ ಎಷ್ಟು ಡಿಸ್ಟ್ರಿಕ್ಟ್ಗಳಿದ್ದಾವೆ 31, ತಾಲೂಕು 236, ಹೋಬಳಿ 747, ಎಷ್ಟು ರೆವೆನ್ಯೂ ಡಿವಿಷನ್ನು 4. ಅದು ಯಾವ್ಯಾವು? ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ. ಬೆಂಗಳೂರು, ಮೈಸೂರು, ಬೆಳಗಾವಿ ಇಲ್ಲ, ಕಲಬುರಗಿ ಇದೆ. ಉತ್ತರ ಕರ್ನಾಟಕ ತಪ್ಪು. ನಂತರ ಓಕೆ, ನಂತರ ಏನು, ಈ ಏರಿಯಾ ಬೇಸಿಸಲ್ಲಿ ಯಾವ್ಯಾವ ಡಿವಿಷನ್ನು ಎಷ್ಟೆಷ್ಟು ಭಾಗ ಹೊಂದಿದೆ ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಆನ್ಸರ್ ಬಂದು ಏನು, ಬೆಂಗಳೂರು 25.91, ಬೆಳಗಾವಿ 28, ಮೈಸೂರು 22, ಕಲಬುರಗಿ 23 ಈ ಥರ ಕೊಟ್ಟವನೇ. ಇದನ್ನು ನಾವು ಯಾವುದಕ್ಕೆ ಹೊಂದುತ್ತೆ ಅಂತ ಇದು ಮಾಡಬೇಕು. ಓಕೆ, ಸೊ ಫಸ್ಟು ನೋಡಿ ಏನು, ನಮಗೆ ಬೆಂಗಳೂರು ಅಂತ ನೋಡೋದಾದರೆ ಬೆಂಗಳೂರು 25.91 ಆಯಿತಾ, ಇದು ಕರೆಕ್ಟು. ನಂತರ ಬೆಳಗಾವಿ 28.42, ಅದು ಸಹ ಕರೆಕ್ಟು. ಓಕೆ, ನಂತರ ಮೈಸೂರು 22.67, ಅದು ಸಹ ಕರೆಕ್ಟು. ನಂತರ ಕಲಬುರಗಿ 23.0%, ಅದು ಸಹ ಕರೆಕ್ಟು. ಸೊ ಹಾಗಿದ್ರೆ ಏರಿಯಾ ವೈಸು ಯಾವುದು ದೊಡ್ಡದು ಅಂತ ನೋಡೋದಾದರೆ ಬೆಳಗಾವಿ ದೊಡ್ಡದು. ಇಲ್ಲ ಆನ್ಸರ್ ಏನು, 25, 28, 22, 23. ಸೊ ಆನ್ಸರ್ ಬಂದು ಇಲ್ಲಿ 3, ಆಪ್ಷನ್ ಸಿ ಆಗುತ್ತೆ. ಸೊ ಇಲ್ಲಿ ನಾವು ಬೆಳಗಾವಿನ ದೊಡ್ಡದು ಅಂತ ನೋಡ್ಬೋದು. ಅದಾದ ಮೇಲೆ ಯಾವುದು ಬರುತ್ತೆ ಅಂತ ಅಂದರೆ ಇಲ್ಲಿ ನೋಡೋ ಹಾಗೆ ಬೆಂಗಳೂರು ಅಲ್ವಾ, ಬೆಂಗಳೂರು ಡಿವಿಷನ್ನು. ಅದಾದ ಮೇಲೆ ಯಾವುದು ದೊಡ್ಡದು ಅಂತ ಅಂದರೆ ಕಲಬುರಗಿ. ನಂತರ ಚಿಕ್ಕದು ಯಾವುದು ಅಂದರೆ ಮೈಸೂರು. ಓಕೆ, ಅತಿ ದೊಡ್ಡದು ಬೆಳಗಾವಿ, ಚಿಕ್ಕದು ಮೈಸೂರು. ಇನ್ನು ಬೆಂಗಳೂರು ಕಲಬುರಗಿ ಮಧ್ಯೆ ಇರ್ತವೆ, ಅದರಲ್ಲಿ ಕಲಬುರಗಿಗಿಂತ ಬೆಂಗಳೂರು ದೊಡ್ಡದು. ಪರ್ಸೆಂಟೇಜ್ನ ನೋಡೋದಾದರೆ ಇದು 28%, ಇದು 26%, ಕಲಬುರಗಿ ಬಂದು 23%, ಇದು 22%. ಏನು ಜಸ್ಟ್ 1% ಕಡಿಮೆ ಅಥವಾ 0.4%, 0.3%. ಬಟ್ ನೆನ್ಪಿಟ್ಕೊಳ್ಳೋದು ನೀವು ಈಗ ನೆನ್ಪಿಟ್ಕೋಬೋದು 28, 26, 23, 22. ಓಕೆ, ಫೈನ್. ನಂತರ ವಿಚ್ ಡಿವಿಷನ್ ಹ್ಯಾಸ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಶೇರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವ ಒಂದು ಡಿವಿಷನಲ್ಲಿ ಅತಿ ಹೆಚ್ಚು ಜನ ಇರೋವಂಥದ್ದು ಅಂತ ಅಂದರೆ, ಸೊ ಈ ಒಂದು ಆನ್ಸರಲ್ಲಿ ನಮಗೆ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ ಹೈಯೆಸ್ಟ್ ಪಾಪ್ಯುಲೇಷನ್ ಆಬ್ವಿಯಸ್ಲಿ ಬೆಂಗಳೂರು ಡಿವಿಷನಲ್ಲಿ ಜಾಸ್ತಿ ಇದ್ದಾರೆ. ಬಿಕಾಸ್ ಮೆಟ್ರೋಪಾಲಿಟನ್ ಸಿಟಿ, ಆಮೇಲಿಂದ ಎಲ್ಲ ಕೆಲಸದ ವಿಚಾರವಾಗಿ ಅಲ್ಲೇ ಬಂದು ನೆಲೆಸಿರೋ ಅಂಥದ್ದು. ಆದ್ದರಿಂದ ಈ ಒಂದು ಡಿಸ್ಟ್ರಿಕ್ಟಲ್ಲಿ ಈ ಒಂದು ಡಿವಿಷನ್